1947 ಸೆಪ್ಟೆಂಬರ್ 27ರಂದು ಸಂಜೆ ಗ್ರಾಮಸ್ಥರು ವೀರಭದ್ರ ದೇವಸ್ಥಾನದ ಹತ್ರ ಒಂದು ಗುಪ್ತ ಸಭೆಯನ್ನು ನಡೆಸಿ ಸಾಹುಕಾರ ಜಯಣ್ಣನನ್ನು ಅಮಲ್ದಾರನನ್ನಾಗಿಯೂ ಮತ್ತು ಮಲ್ಲಪ್ಪಯ್ಯನನ್ನು ಪೊಲೀಸ್ ಅಧಿಕಾರಿಯನ್ನಾಗಿಯೂ ಮಾಡ್ತಾರೆ. ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗೆ ಈಸೂರಿನಲ್ಲಿ ಪ್ರವೇಶ ಇಲ್ಲ ಅನ್ನೋ ಒಂದು ನಾಮಫಲಕನ್ನು ಕೂಡ ತಗಲಾಕ್ತಾರೆ. ಮುಂದಿನ ಭಾಗದಲ್ಲಿ ಖಾತೆ ಕಿರ್ದಿ ಪುಸ್ತಕವನ್ನು ಪಡೆಯಲು ಪಟೇಲ್ ಚನ್ನಬಸವಯ್ಯ ಮತ್ತು ಶಾನುಭೋಗ ರಂಗನಾಥರಾವ್ ಮತ್ತೆ ಬರ್ತಾರೆ. ಮಕ್ಕಳಿಂದ ರಚನೆಯಾದ ಹೊಸ ಸರ್ಕಾರದ ಅಧಿಕಾರಿಗಳು ಅವರಿಬ್ಬರನ್ನು ತಡೀತಾರೆ. ರಾಜೀನಾಮೆ ಕೊಟ್ಟು ಗಾಂಧಿ ಟೋಪಿ ಹಾಕಿಕೊಂಡು ಈಸೂರು ಸರ್ಕಾರದಲ್ಲಿ ಕೆಲಸ ಮಾಡಬೇಕೆಂದು ಅವ್ರಿಗೆ ಆಜ್ಞೆಯನ್ನು ಮಾಡ್ತಾರೆ. ಇದಕ್ಕೆ ಶಾನುಭೋಗ ರಂಗನಾಥರಾವ್ ಮತ್ತು ಬಸವಯ್ಯ ಒಪ್ಪಲಿಲ್ಲ. ಅವರಿಗೆ 50 ರೂಪಾಯಿ ದಂಡವನ್ನು ಕೂಡ ವಿಧಿಸ್ತಾರೆ. ದಂಡ ಕಟ್ಟಿದ ಅವರಿಗೆ 3 ಗಂಟೆ ಕಾಲ ಒಂಟಿ ಕಾಲಲ್ಲಿ ನಿಲ್ಲುವಂತೆ ಶಿಕ್ಷೆಯನ್ನು ಕೂಡ ಕೊಡಲಾಗುತ್ತೆ. ಇದರಿಂದ ನನ್ನ ಮಡಿಲಿನ ಮಕ್ಕಳು ಅನುಭವಿಸಿದ ನೋವನ್ನು ನಿಮಗೆ ಹೇಳಲೇಬೇಕು. ಶಿಕ್ಷೆ ಕೊಟ್ಟಾದಮೇಲೆ ಎಂತಹ ಒಂದು ಘೋರ ಕಾದಿದೆ ಅಂತಂದರೆ, ಈಸೂರಿನಲ್ಲಿ ಸ್ವತಂತ್ರ ಸರ್ಕಾರದ ರಚನೆಯನ್ನು ತಿಳಿದ ಬ್ರಿಟಿಷ್ ಅಧಿಕಾರಿಗಳು ಬಹಳ ಕೋಪಗೊಂಡರು. ತಾಲೂಕಿನ ಅಮಲ್ದಾರರು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯೊಂದಿಗೆ ಗ್ರಾಮಕ್ಕೆ ಪೊಲೀಸ್ ತುಕಡಿಯೊಂದಿಗೆ ದಾಳಿ ಇಡ್ತಾರೆ. ಬ್ರಿಟಿಷ್ ಅಧಿಕಾರಿಗಳು ಗ್ರಾಮ ಪ್ರವೇಶಿಸಿದಂತೆ ಜನರನ್ನು ತಡಿತಾರೆ. ಕೋಪಗೊಂಡ ಬ್ರಿಟಿಷ್ ಅಧಿಕಾರಿಗಳು ನಿರಾಯುಧ ಜನರ ಮೇಲೆ ಲಾಠಿ ಪ್ರಹಾರವನ್ನು ಮಾಡ್ತಾರೆ. ಸಿಕ್ಕವರನ್ನೆಲ್ಲ ಚಚ್ಚಿದರೂ ರೊಚ್ಚಿಗೆದ್ದ ಜನರ ಪ್ರತಿಭಟನೆ ಹೆಚ್ಚಾಯಿತು. ಏಸೂರು ಕೊಟ್ಟರೂ ಈಸೂರು ಬಿಡೆವು ಎಂಬ ಘೋಷಣೆ ಮತ್ತೊಮ್ಮೆ ಮುಗಿಲು ಮುಟ್ಟಿತು. ಎಷ್ಟು ಊರು ಕೊಟ್ಟರು ನಾವು ಈಸೂರು ಮಾತ್ರ ಬಿಡೋದೇ ಇಲ್ಲ ಅನ್ನೋ ಒಂದು ಘೋಷಣೆ ಮತ್ತೊಮ್ಮೆ ಜೋರಾಗಿ ಗರ್ಜಿಸುತ್ತೆ ಆ ಒಂದು ಊರಿನಲ್ಲಿ. ಪೊಲೀಸರು ತಾಳ್ಮೆ ಕಳೆದುಕೊಂಡು ಜನರ ಮೇಲೆ ಗುಂಡು ಹಾರಿಸಿದರು. ಪೊಲೀಸರು ಆ ಒಂದು ಜನರ ಒಂದು ಘೋಷಣೆಗೆ ತಾಳ್ಮೆಯನ್ನು ಕಳೆದುಕೊಂಡು ಆ ಜನರ ಮೇಲೇ ಗುಂಡನ್ನು ಹಾರಿಸ್ತಾರೆ. ರೊಚ್ಚಿಗೆದ್ದ ನಮ್ಮ ಜನರು ಅವರ ಮೇಲೆ ಮುಗಿಬಿದ್ದರು. ಕೋಪಗೊಂಡಂತಹ ನಮ್ಮ ಜನರು ಬ್ರಿಟಿಷರ ಮೇಲೆ ಆಕ್ರಮಣ ಮಾಡ್ತಾರೆ. ಅಮಲ್ದಾರ ಚನ್ನಕೃಷ್ಣಪ್ಪ ಮತ್ತು ಪೊಲೀಸ್ ಅಧಿಕಾರಿ ಕೆಂಚೇಗೌಡ ಈ ಒಂದು ಘಟನೆಯಲ್ಲಿ ಮರಣವನ್ನು ಹೊಂದಿದರು. ಬ್ರಿಟಿಷ್ ಸರ್ಕಾರಕ್ಕೆ ಈ ವಿಷಯ ಮುಟ್ಟಿತು. ಬ್ರಿಟಿಷ್ ಸರ್ಕಾರಕ್ಕೆ ಈ ವಿಷಯ ಗೊತ್ತಾಗುತ್ತೆ. ಹೆಚ್ಚಿನ ಪೊಲೀಸ್ ಮತ್ತು ಸೈನ್ಯ ದಳವನ್ನು ಕಳಿಸಿ ಈಸೂರನ್ನು ಲೂಟಿ ಮಾಡಿಸಿತು. ನಾವು ಹೀಗೆ ಬಿಟ್ಟರೆ ಸಾಲದು ಅಂತೇಳಿ ಹೆಚ್ಚಿನ ಪೊಲೀಸರನ್ನು ಕರೆಸಿ ಈಸೂರನ್ನೇ ಲೂಟಿ ಮಾಡುತ್ತಲ್ಲಿರ್ತಕ್ಕಂತಹ ಒಂದು ವಸ್ತುಗಳನ್ನೆಲ್ಲ ದೋಚುತ್ತಾರೆ ಈ ಒಂದು ಬ್ರಿಟಿಷ್ ಅಧಿಕಾರಿಗಳು. ಹೆಂಗಸರು ಮಕ್ಕಳೆನ್ನದೇ ಅನೇಕರು ಚಿತ್ರಹಿಂಸೆಗೆ ಗುರಿಯರು. ಪೊಲೀಸರು ಕರುಣೆ ಇಲ್ಲದೆ ಹೆಂಗಸರನ್ನು ಮಕ್ಕಳನ್ನು ಕರುಣೆ ಇಲ್ಲದೆ ಚಿತ್ರಹಿಂಸೆ ಕೊಡ್ತಾರೆ. ಈ ಚಿತ್ರಹಿಂಸೆಗೆ ಗುರಿಯಾಗ್ತಾರೆ ಮಕ್ಕಳು ಮತ್ತು ಹೆಂಗಸರು. ಸರ್ಕಾರದ ವಿರುದ್ಧ ಬಂಡೆದ್ದರೆಂದು ಹಲವರ ವಿರುದ್ಧ ಮೊಕದ್ದಮೆ ಹೂಡಲಾಯಿತು. ಸರ್ಕಾರದ ವಿರುದ್ಧನೇ ಇವರು ದಂಗೆ ಎದ್ಬಿಟ್ರು ಅಂತೇಳಿ ಹಲವರಿಗೆ ಕೇಸ್ ಕೂಡ ದಾಖಲು ಮಾಡಲಾಗುತ್ತೆ. ಮುಂದೆ ಆ ವೀರರಲ್ಲಿ 5 ಮರಣದಂಡನೆಗೆ ಗುರಿಯಾದರು. ಈ ಒಂದು ಘಟನೆಯಲ್ಲಿ 5 ಜನಕ್ಕೆ ನೇಣು ಶಿಕ್ಷೆಯನ್ನು ಮರಣದಂಡನೆಯನ್ನು ವಿಧಿಸಲಾಗುತ್ತೆ. ನನ್ನ ಜನರ ಸ್ವಾತಂತ್ರ್ಯ ಪ್ರೇಮ ಹಾಗೂ ಮಕ್ಕಳ ಧೈರ್ಯವು ಕನ್ನಡಿಗರ ಮನೆ ಮಾತಾಯಿತು. ಈ ಒಂದು ಈಸೂರಿನ ಸ್ವಾತಂತ್ರ್ಯ ಪ್ರೇಮ ಮತ್ತು ಮಕ್ಕಳ ಧೈರ್ಯ ಇಡೀ ಕರ್ನಾಟಕದಲ್ಲೇ ಮನೆ ಮಾತಾಯಿತು. ಇಡೀ ಭಾರತದಲ್ಲೇ ಸ್ವಾತಂತ್ರ್ಯ ಪೂರ್ವದಲ್ಲಿ ಮೊಟ್ಟ ಮೊದಲಿಗೆ ಸ್ವಾತಂತ್ರ್ಯ ಹಳ್ಳಿ ಎಂಬ ಹೆಸರನ್ನು ಪಡೆದ ನಾನೇ ಧನ್ಯ. ಇಡೀ ಭಾರತದಲ್ಲಿ 1947 ಆಗಸ್ಟ್ 15 ಭಾರತ ಸ್ವತಂತ್ರ ಆಯಿತು. ಅದಕ್ಕಿಂತ ಮುಂಚೆನೇ ಈಸೂರು ಅನ್ನೋದು ಸ್ವತಂತ್ರವಾದ ಹಳ್ಳಿ ಅನ್ನೋದು ಇಡೀ ಒಂದು ಭಾರತದಲ್ಲೇ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಆದಂತಹ ಒಂದು ಗ್ರಾಮ ಈ ಈಸೂರು ಅನ್ನೋ ಒಂದು ಹೆಸರು ಈಗಲೂ ಕೂಡ ಪಡೆದಂತಹ ನಾನೇ ಧನ್ಯ ಅಂಥೇಳಿ ಈಸೂರು ಗ್ರಾಮ ಬ್ರಿಟಿಷ್ ಸ್ವಾತಂತ್ರ್ಯ ಒಂದು ಪೂರ್ವದಲ್ಲಿ ಬ್ರಿಟಿಷರ ದೌರ್ಜನ್ಯ, ಈಸೂರಿನಲ್ಲಿ ಆ ಒಂದು ಜನರ ಮಕ್ಕಳ ಒಂದು ದೇಶ ಪ್ರೇಮ ಮತ್ತು ಬಲಿ ಇವೆಲ್ಲವನ್ನು ಬಹಳ ಸಮಗ್ರವಾಗಿ ಈಸೂರು ತನಗೆ ತಾನೇ ಹೇಳ್ಕೊಂಡಿದೆ. ಅದೇ ಸ್ವಗತ. ನನ್ನ ಈ ಗದ್ಯ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.